ರಾಣೆಬೆನ್ನೂರು ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 1ನೇ ತಾರೀಕು ರಾತ್ರಿ ಅಂದರೆ 31ನೇ ತಾರೀಕು ರಾತ್ರಿ ಅರೌಂಡ್ 1 o'clock ಕಾಕೋಳ ಬ್ರಿಡ್ಜ್ ಹತ್ರ ದಾವಣಗೆರೆ ಕಡೆಯಿಂದ ಧಾರವಾಡ ಕಡೆ ಹುಬ್ಬಳ್ಳಿ ಕಡೆ ಹೋಗುವಂಥ ಲಾರಿಗೆ ಬ್ರೇಕ್ ಹಿಂದಿನ ಲಾಕ್ ಬ್ರೇಕ್ ಓಪನ್ ಮಾಡಿ ಐಟಮ್ಸ್ ತಗೊಂಡು ಹೋಗಿದ್ದಾರೆ ಅಂತ ಹೇಳಿ ನಿನ್ನೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿನ್ನೆ ಬಂದಿದ್ದಾರೆ, ನಿನ್ನೆ FIR ಆಗಿದೆ. ಅವ್ರು ಹೇಳೋ ಪ್ರಕಾರ ಹಿಂದೆ ನಮ್ಮದು ಅದು ಅವರು GPS ಇದರದ್ದು ಲಾಕ್ ಸಿಸ್ಟಮ್ ಇರ್ತದೆ, ಅದು ಎಲ್ಲೂ GPS ಇರೋದ್ರಿಂದ ಅದು ಎಲ್ಲೂ ಓಪನ್ ಆಗಿತ್ತು ಅಂತ ಅವ್ರಿಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಸೊ ಅವರಿಗೆ ಅಲ್ಲಿ ಸಂಶಯ ಬಂತು, ಯಾರೋ ಹೇಳಿದ್ರು ತೆಗಿತಾ ಇದ್ದಾರೆ ಅಂಥೇಳಿ. ಆಮೇಲೆ ನಾವು ನೋಡಿದ್ವಿ, ಒಬ್ಬ ಗಾಡಿಯಲ್ಲಿ ಹತ್ತಿ ಹೋದ, ಅದರ ಏನೋ ಕತೆ ಹೇಳ್ತಾ ಇದ್ದಾರೆ ಅವರು. ಬಟ್ ನಾವು ಅವ್ರು ಏನು ಹೇಳಿದ್ದಾರೆ ಅದನ್ನೇ ತಗೊಂಡು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಕೇಸ್ ರಿಜಿಸ್ಟರ್ ಆಗಿದೆ ನಿನ್ನೆ ರಾಣೆಬೆನ್ನೂರು ರೂರಲಲ್ಲಿ. ಈಗ ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. 24.9 ಲಕ್ಷದ್ದು ಅಮೌಂಟದಷ್ಟು ಒಂದು 112 ಮೊಬೈಲ್ಸು, 11 ಪ್ಯಾಕ್ ಆಫ್ ಡ್ರೈ ಫ್ರೂಟ್ಸು ಮತ್ತು ಇನ್ನು ಅದರ್ ಐಟಮ್ಸ್ ಅಂತ ಕೊಟ್ಟಿದ್ದಾರೆ. ಮೆಡಿಕಲ್ ಇಕ್ವಿಪ್ಮೆಂಟ್ಸಿಗೆ ಹಾಕುವಂಥ ಎಂಥದ್ದು ಸಪೋರ್ಟ್ ಅಂತ ಏನೋ ಕೊಟ್ಟಿದ್ದಾರೆ, ಸಪೋರ್ಟ್ ಐಟಮ್ಸ್ ಅಂತ ಕೊಟ್ಟಿದ್ದಾರೆ, ಮೆಡಿಕಲ್ ಸಪೋರ್ಟ್ ಐಟಮ್ಸ್. ಸೊ ಹಾಗಾಗಿ ಅದನ್ನು ಈಗ ಕೇಸ್ ಅಂತೂ ದಾಖಲಾಗಿದೆ. ಅವ್ರು ಏನು ಕೊಟ್ಟಿದ್ದಾರೆ ಅದ್ರ ಮೇಲೇ ದಾಖಲೆ ಮಾಡ್ಕೊಂಡಿದ್ದೀವಿ. ಈಗ ವೆರಿಫೈ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ ಒಂದು ಆಲ್ಮೋಸ್ಟ್ 107ರಿಂದ 110 ಕಿಲೋಮೀಟ್ರ್ ನಾವು ಹೈವೇಯನ್ನು ಹೊಂದಿದ್ದೀವಿ. ಇನ್ನು ಜಿಲ್ಲೆಯಲ್ಲೇ ಮಧ್ಯನೇ ಹಾಯ್ದು ಹೋಗೋದ್ರಿಂದ ಕೆಲವೊಂದು ಪ್ಲೇಸಲ್ಲಿ ಸ್ವಲ್ಪ ಅಪ್ ಜಾಗ, ದೇವಗಿರಿ ಹತ್ರ ಅಪ್ ಇರ್ಬೋದು, ಅಥವಾ ಕಾಕೋಳ ಹತ್ರ ಇರ್ಬೋದು. ಒಂದು 2-3 ಕಡೆ ನಮಗೆ ಅಪ್ ಬರುವಾಗ ಗಾಡಿ ಸ್ಲೋ ಆಗುತ್ತೆ. ಸ್ಲೋ ಆದಾಗ ಹಿಂದೆ ಹತ್ತಿಬಿಟ್ಟು ಮಾಡ್ತಾರಂತೆ. ಇವನ್ ನಾನು ಕೊಪ್ಪಳಲ್ಲಿರುವಾಗ ಇದು ಇಟ್ ವಾಸ್ ಹ್ಯಾಪನಿಂಗ್. ಇಲ್ಲಿ ಜಾಸ್ತಿ ಗಾಡಿ ಇದ್ರೂ ಆಗ್ತಾಯಿದೆ, ಅಲ್ಲಿ ರೇರ್ ಗಾಡಿಯಲ್ಲಿ ಹುಬ್ಬಳ್ಳಿ ಹೊಸಪೇಟೆ ರೋಡಲ್ಲಿ ಗಾಡಿಗಳು ಕಡಿಮೆ. ಅಲ್ಲಿನೂ ಈ ಥರ 2-3 ಕೇಸ್ ರಿಪೋರ್ಟ್ ಆಗಿತ್ತು. ಬಟ್ ಅದನ್ನು ಡಿಟೆಕ್ಟ್ ಮಾಡಿದ್ವಿ ನಾವು ಅಲ್ಲಿ. ಅದರಲ್ಲಿ ಅದೇ ಗಾಡಿದು ಡ್ರೈವರ್ದನ್ನ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇತ್ತು ಅಲ್ಲಿ, ಆ ಕೇಸಲ್ಲಿ ನಾನು ಹೇಳ್ತಾ ಇರೋದು. ಸೊ ಇದರಲ್ಲಿ ಏನಿದೆ ಅಂತ ನಾವೀಗ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ. ಅದು ಗೊತ್ತಾದ ಮೇಲೆ ನಾನು ನಿಮಗೆಲ್ಲ ಡೀಟೇಲ್ಸ್ ಹೇಳ್ತೀನಿ. ಸಸ್ಪೆಕ್ಟಿಗೆ ಸದ್ಯಕ್ಕೆ ಯಾರೋ ಗೊತ್ತಿಲ್ಲ. ಅವ್ರು ಅದೇ ಹೇಳಿದ್ನಲ್ಲ, ಹಿಂದೊಬ್ರು ಯಾರೋ ಬರ್ತಿದ್ರು, ಅದೇನೋ ಹೇಳಿದರು. ಈಗ ಹೈವೇನಲ್ಲಿ ಬೈಕ್ಗಳು ಓಡಾಡ್ತಿರ್ತಾವ್ರಿ. ಈಗ ಲಾರಿ ಹಿಂದೆ ಬೈಕ್ ಹೋಗಬಾರ್ದು ಅಂತಲ್ಲ, ವೆದರ್ ಇಟ್ ಈಸ್ ಸೇಮ್ ಬೈಕ್ ಅಲ್ಲಿಂದ ಇದು ಮಾಡ್ತಾ ಇದ್ರಾ ಅಥವಾ ಏನು ಅಂತ ನಾವು ವೆರಿಫೈ ಮಾಡಬೇಕು. ಈಗ ಕೊಟ್ಟದ್ದಂತರೂ ಕಂಪ್ಲೇಂಟ್ ಮಾಡ್ಕೊಂಡಿದ್ದೀವಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ. ರಾಣೆಬೆನ್ನೂರು ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 1ನೇ ತಾರೀಕು ರಾತ್ರಿ ಅಂದರೆ 31ನೇ ತಾರೀಕು ರಾತ್ರಿ ಅರೌಂಡ್ 1 o'clock ಕಾಕೋಳ ಬ್ರಿಡ್ಜ್ ಹತ್ರ ದಾವಣಗೆರೆ ಕಡೆಯಿಂದ ಧಾರವಾಡ ಕಡೆ ಹುಬ್ಬಳ್ಳಿ ಕಡೆ ಹೋಗುವಂಥ ಲಾರಿಗೆ ಹಿಂದಿನ ಲಾಕ್ ಬ್ರೇಕ್ ಓಪನ್ ಮಾಡಿ ಐಟಮ್ಸ್ ತಗೊಂಡು ಹೋಗಿದ್ದಾರೆ ಅಂತ ಹೇಳಿ ನಿನ್ನೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿನ್ನೆ ಬಂದಿದ್ದಾರೆ, ನಿನ್ನೆ FIR ಆಗಿದೆ. ಅವ್ರು ಹೇಳೋ ಪ್ರಕಾರ ಹಿಂದೆ ನಮ್ಮದು ಅದು ಅವರು GPS ಇದರದ್ದು ಲಾಕ್ ಸಿಸ್ಟಮ್ ಇರ್ತದೆ, ಅದು ಎಲ್ಲೂ GPS ಇರೋದ್ರಿಂದ ಅದು ಎಲ್ಲೂ ಓಪನ್ ಆಗಿತ್ತು ಅಂತ ಅವ್ರಿಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಸೊ ಅವರಿಗೆ ಅಲ್ಲಿ ಸಂಶಯ ಬಂತು, ಯಾರೋ ಹೇಳಿದ್ರು ತೆಗಿತಾ ಇದ್ದಾರೆ ಅಂಥೇಳಿ. ಆಮೇಲೆ ನಾವು ನೋಡಿದ್ವಿ, ಒಬ್ಬ ಗಾಡಿಯಲ್ಲಿ ಹತ್ತಿ ಹೋದ, ಅದರ ಏನೋ ಕತೆ ಹೇಳ್ತಾ ಇದ್ದಾರೆ ಅವರು. ಬಟ್ ನಾವು ಅವ್ರು ಏನು ಹೇಳಿದ್ದಾರೆ ಅದನ್ನೇ ತಗೊಂಡು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಕೇಸ್ ರಿಜಿಸ್ಟರ್ ಆಗಿದೆ ನಿನ್ನೆ ರಾಣೆಬೆನ್ನೂರು ರೂರಲಲ್ಲಿ. ಈಗ ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. 24.9 ಲಕ್ಷದ್ದು ಅಮೌಂಟದಷ್ಟು ಒಂದು 112 ಮೊಬೈಲ್ಸು, 11 ಪ್ಯಾಕ್ ಆಫ್ ಡ್ರೈ ಫ್ರೂಟ್ಸು ಮತ್ತು ಇನ್ನು ಅದರ್ ಐಟಮ್ಸ್ ಅಂತ ಕೊಟ್ಟಿದ್ದಾರೆ. ಮೆಡಿಕಲ್ ಇಕ್ವಿಪ್ಮೆಂಟ್ಸಿಗೆ ಹಾಕುವಂಥ ಎಂಥದ್ದು ಸಪೋರ್ಟ್ ಅಂತ ಏನೋ ಕೊಟ್ಟಿದ್ದಾರೆ, ಸಪೋರ್ಟ್ ಐಟಮ್ಸ್ ಅಂತ ಕೊಟ್ಟಿದ್ದಾರೆ, ಮೆಡಿಕಲ್ ಸಪೋರ್ಟ್ ಐಟಮ್ಸ್. ಸೊ ಹಾಗಾಗಿ ಅದನ್ನು ಈಗ ಕೇಸ್ ಅಂತೂ ದಾಖಲಾಗಿದೆ. ಅವ್ರು ಏನು ಕೊಟ್ಟಿದ್ದಾರೆ ಅದ್ರ ಮೇಲೇ ದಾಖಲೆ ಮಾಡ್ಕೊಂಡಿದ್ದೀವಿ. ಈಗ ವೆರಿಫೈ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ ಒಂದು ಆಲ್ಮೋಸ್ಟ್ 107ರಿಂದ 110 ಕಿಲೋಮೀಟ್ರ್ ನಾವು ಹೈವೇಯನ್ನು ಹೊಂದಿದ್ದೀವಿ. ಇನ್ನು ಜಿಲ್ಲೆಯಲ್ಲೇ ಮಧ್ಯನೇ ಹಾಯ್ದು ಹೋಗೋದ್ರಿಂದ ಕೆಲವೊಂದು ಪ್ಲೇಸಲ್ಲಿ ಸ್ವಲ್ಪ ಅಪ್ ಜಾಗ, ದೇವಗಿರಿ ಹತ್ರ ಅಪ್ ಇರ್ಬೋದು, ಅಥವಾ ಕಾಕೋಳ ಹತ್ರ ಇರ್ಬೋದು. ಒಂದು 2-3 ಕಡೆ ನಮಗೆ ಅಪ್ ಬರುವಾಗ ಗಾಡಿ ಸ್ಲೋ ಆಗುತ್ತೆ. ಸ್ಲೋ ಆದಾಗ ಹಿಂದೆ ಹತ್ತಿಬಿಟ್ಟು ಮಾಡ್ತಾರಂತೆ. ಇವನ್ ನಾನು ಕೊಪ್ಪಳಲ್ಲಿರುವಾಗ ಇದು ಇಟ್ ವಾಸ್ ಹ್ಯಾಪನಿಂಗ್. ಇಲ್ಲಿ ಜಾಸ್ತಿ ಗಾಡಿ ಇದ್ರೂ ಆಗ್ತಾಯಿದೆ, ಅಲ್ಲಿ ರೇರ್ ಗಾಡಿಯಲ್ಲಿ ಹುಬ್ಬಳ್ಳಿ ಹೊಸಪೇಟೆ ರೋಡಲ್ಲಿ ಗಾಡಿಗಳು ಕಡಿಮೆ. ಅಲ್ಲಿನೂ ಈ ಥರ 2-3 ಕೇಸ್ ರಿಪೋರ್ಟ್ ಆಗಿತ್ತು. ಬಟ್ ಅದನ್ನು ಡಿಟೆಕ್ಟ್ ಮಾಡಿದ್ವಿ ನಾವು ಅಲ್ಲಿ. ಅದರಲ್ಲಿ ಅದೇ ಗಾಡಿದು ಡ್ರೈವರ್ದನ್ನ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇತ್ತು ಅಲ್ಲಿ, ಆ ಕೇಸಲ್ಲಿ ನಾನು ಹೇಳ್ತಾ ಇರೋದು. ಸೊ ಇದರಲ್ಲಿ ಏನಿದೆ ಅಂತ ನಾವೀಗ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ. ಅದು ಗೊತ್ತಾದ ಮೇಲೆ ನಾನು ನಿಮಗೆಲ್ಲ ಡೀಟೇಲ್ಸ್ ಹೇಳ್ತೀನಿ. ಸಸ್ಪೆಕ್ಟಿಗೆ ಸದ್ಯಕ್ಕೆ ಯಾರೋ ಗೊತ್ತಿಲ್ಲ. ಅವ್ರು ಅದೇ ಹೇಳಿದ್ನಲ್ಲ, ಹಿಂದೊಬ್ರು ಯಾರೋ ಬರ್ತಿದ್ರು, ಅದೇನೋ ಹೇಳಿದರು. ಈಗ ಹೈವೇನಲ್ಲಿ ಬೈಕ್ಗಳು ಓಡಾಡ್ತಿರ್ತಾವ್ರಿ. ಈಗ ಲಾರಿ ಹಿಂದೆ ಬೈಕ್ ಹೋಗಬಾರ್ದು ಅಂತಲ್ಲ, ವೆದರ್ ಇಟ್ ಈಸ್ ಸೇಮ್ ಬೈಕ್ ಅಲ್ಲಿಂದ ಇದು ಮಾಡ್ತಾ ಇದ್ರಾ ಅಥವಾ ಏನು ಅಂತ ನಾವು ವೆರಿಫೈ ಮಾಡಬೇಕು. ಈಗ ಕೊಟ್ಟದ್ದಂತರೂ ಕಂಪ್ಲೇಂಟ್ ಮಾಡ್ಕೊಂಡಿದ್ದೀವಿ,
ಇನ್ವೆಸ್ಟಿಗೇಷನ್ ಮಾಡ್ತೀವಿ.